ನಾನು ಅಬ್ರಹಾಮರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇನೆ. ನಾನು ಆದಿಕಾಂಡ 22:18 ಘೋಷಿಸುತ್ತೇನೆ, ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೆ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ನಾನು ದೇವರ ಒಡಂಬಡಿಕೆಯ ಮಗು, ಕ್ರಿಸ್ತ ಯೇಸುವಿನ ಮೂಲಕ ಅಬ್ರಹಾಮನ ಆಶೀರ್ವಾದಕ್ಕೆ ಸೇರಿಕೊಂಡಿದ್ದೇನೆ. ದೇವರು ಅಬ್ರಹಾಮ್ಗೆ ಏನು ಭರವಸೆ ನೀಡಿದ್ದಾರೋ ಅದು ನನಗೆ ಸೇರಿದ್ದು. ಭೂಮಿ, ಪರಂಪರೆ, ಹೆಚ್ಚಳ ಮತ್ತು ಆಧ್ಯಾತ್ಮಿಕ ಪ್ರಾಬಲ್ಯ. ನಾನು ಶಾಪದ ಅಡಿಯಲ್ಲಿ ನಡೆಯುವುದಿಲ್ಲ, ನಾನು ಸಂತತಿಯ ಆಶೀರ್ವಾದದಲ್ಲಿ ನಡೆಯುತ್ತೇನೆ. ನನ್ನ ಮಕ್ಕಳು, ನನ್ನ ಹಣಕಾಸು, ನನ್ನ ಆರೋಗ್ಯ, ನನ್ನ ಭವಿಷ್ಯ ಅವೆಲ್ಲವೂ ಆಶೀರ್ವಾದದ ಒಡಂಬಡಿಕೆಯನ್ನು ಪ್ರತಿಬಿಂಬಿಸುತ್ತವೆ. ಇದು ನನ್ನ ಘೋಷಣೆ ಯೇಸುವಿನ ಹೆಸರಿನಲ್ಲಿ. ಆಮೇನ್. ನಾನು ನಿನ್ನವ ಪ್ರಿಯ ಕರ್ತಾನೆ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯೂನ್ಯಕ್ಕೆ ಸೇರೋದೆನ್ನ ಕೋರಿಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತಾನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ, ನಿನ್ನ ನೊಂದ ಎದೆಗೆ. ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸಿ. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದೊಂದಿಗೆ ನಿಮ್ಮ ಮನೆಗಳಿಗೆ ಬರುವುದು ಎಷ್ಟು ಸಂತೋಷ. Jesus Christ is our Lord and He is the author and perfecter of our faith. ಯೇಸು ಕ್ರಿಸ್ತನೇ ನಮ್ಮ ಕರ್ತನು ಮತ್ತು ಆತನೇ ನಮ್ಮ ವಿಶ್ವಾಸವನ್ನು ಪೂರ್ಣಗೊಳಿಸುವಾತನು. Anything we ask in His name, He is a God who will be able to do everything for us in our lives. ಮತ್ತು ನಾವು ಆತನ ನಾಮದಲ್ಲಿ ಏನೇ ಕೇಳಿಕೊಂಡರೂ ಸಹ ನಮ್ಮ ಜೀವಿತದಲ್ಲಿ ಬೇಕಾದ ಎಲ್ಲಾ ಕಾರ್ಯಗಳನ್ನು ಆತನು ನೀಡುತ್ತಾನೆ. You are His children and God wants to do the best things in your lives. ಮತ್ತು ನೀವು ಆತನ ಮಕ್ಕಳಾಗಿದ್ದೀರಾ ಮತ್ತು ಆತನು ನಿಮಗಾಗಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಲು ಬಯಸುತ್ತಾನೆ. When we look to Him, when you cry out to Him, He is a God who will answer our cry. ಮತ್ತು ನೀವು ಆತನನ್ನು ನೋಡಿ ಕೂಗಿಕೊಳ್ಳುವಾಗ ಆತನು ನಿಮ್ಮ ಎಲ್ಲ ಕರೆಗಳಿಗಾಗಿ ಉತ್ತರ ನೀಡುವಾತನು. He is a God who will neither leave us nor forsake us in our lives. ಮತ್ತು ಆತನು ನಮ್ಮನ್ನು ಎಂದಿಗೂ ಸಹ ಕೈ ಬಿಡುವುದಿಲ್ಲ. Today, whatever situation you might be going through, He is a God who will answer our prayers, and He is a God who wipes our tears, and He will turn our sorrows into joy. ಮತ್ತು ನೀವು ಇವತ್ತು ಯಾವುದೇ ರೀತಿಯಾದಂಥ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದರೂ ಸಹ ಆತನು ಎಲ್ಲಾ ಸಮಸ್ಯೆಗಳಿಂದ ನಿಮ್ಮನ್ನು ಬಿಡಿಸಿ ನಿಮ್ಮ ಎಲ್ಲ ದುಃಖವನ್ನು ಆತನು ಸಂತೋಷವಾಗಿ ಬದಲಾಯಿಸುತ್ತಾನೆ. He is a miracle working God, and He can do miracles in all of our lives as long as we are obedient to His voice and been able to walk according to His word. ಮತ್ತು ನಾವು ಆತನಿಗೆ ವಿಧೇಯರಾಗಿ ಇದ್ದು ಆತನ ವಾಕ್ಯದ ಪ್ರಕಾರವಾಗಿ ನಡೆಯುವುದಾದರೆ ಆತನು ನಮಗೆ ಬೇಕಾದಂತಹ ಎಲ್ಲ ಆಶೀರ್ವಾದಗಳನ್ನು ನೀಡುವಂತ ದೇವರು. In the last few episodes we were meditating upon how the blessings comes in our lives, in our homes, in our workplace, in every areas of our lives. ಮತ್ತು ಕಳೆದ ಕೆಲವು ಕಾರ್ಯಕ್ರಮಗಳಿಂದ ನಾವು ಧ್ಯಾನಿಸುತ್ತಾ ಇದ್ದೆವು ಯಾವ ರೀತಿಯಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಾವು ಮಾಡುವಂತ ಎಲ್ಲ ಕೆಲಸಗಳ ಮೇಲೆ ಬರುತ್ತದೆ ಎಂದು. We learned the blessings comes in our life when we walk with God in His holiness, because He is a God who is holy and
and He wants His children to be holy here. ಮತ್ತು ನಾವು ಕಲಿತುಕೊಂಡೆವು ಯಾವ ರೀತಿಯಲ್ಲಿ ನಾವು ಪರಿಶುದ್ಧತೆಯಲ್ಲಿ ನಡೆಯುವಾಗ, ಯಾಕೆಂದ್ರೆ ನಮ್ಮ ದೇವರು ಆತನು ಪರಿಶುದ್ಧನಾಗಿರುವಂತಹ ದೇವರು ಮತ್ತು ನಾವು ಸಹ ಪರಿಶುದ್ಧತೆಯಲ್ಲಿ ನಡೆಯಬೇಕು ಎಂದು ಆತನು ಬಯಸುತ್ತಾನೆ. He longs for your heart and He wants you to walk in His ways. As long as you walk in His ways, you will see the blessings of God in your lives. ಆತನು ನಿಮ್ಮ ಹೃದಯಗಳಿಗಾಗಿ ತವಕಿಸುವಂತಹ ದೇವರಾಗಿದ್ದಾರೆ ಮತ್ತು ನೀವು ಆತನ ಮಾರ್ಗಗಳಲ್ಲಿ ನಡೆಯುವಾಗ ಆತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. Second thing we meditated upon, how blessings comes in our life when we have Jesus as our Lord and Savior in our life. We can see the blessings in our life, in our families. ಮತ್ತು ಎರಡನೇದಾಗಿ ನಾವು ನೋಡಿದೆವು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದ ಕರ್ತನು ಮತ್ತು ರಕ್ಷಕನಾಗಿ ನಾವು ಇಟ್ಟುಕೊಳ್ಳುವಾಗ ನಮ್ಮ ಮತ್ತು ನಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದಗಳು ಬರುತ್ತದೆ. We need to have Jesus Christ as our Lord in our decisions, in every work or anything we do. Without Jesus we cannot do anything in our lives. ನಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಧಾರ, ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ನಾವು ಯೇಸು ಕ್ರಿಸ್ತನನ್ನು ಅದರ ಕರ್ತನಾಗಿ ಮಾಡಬೇಕು. ಆಗ ಮಾತ್ರ ನಮಗೆ ಎಲ್ಲವೂ ಸಾಧ್ಯ. The Lord was with Joseph and God was able to bless Joseph and he was prosperous and he was a blessing in the kingdom of God. ಮತ್ತು ಯೆಹೋವನು ಆತನು ಯೋಸೇಫನ ಜೊತೆ ಇದ್ದ ಕಾರಣದಿಂದಾಗಿ ಆತನು ಮಾಡಿದಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಸಹ ದೇವರು ಆತನನ್ನು ಆಶೀರ್ವದಿಸಲು ಸಾಧ್ಯವಾಯಿತು. When you have Jesus Christ as your Lord and Savior, everything will be a blessing in you and in your families. ಮತ್ತು ನೀವು ಸಹ ಯೇಸು ಕ್ರಿಸ್ತನನ್ನು ನಿಮ್ಮ ಒಂದು ಕರ್ತನು ರಕ್ಷಕನಾಗಿ ಮಾಡಿಕೊಳ್ಳುವಾಗ ನಿಮ್ಮ ಮತ್ತು ನಿಮ್ಮ ಕುಟುಂಬದಲ್ಲಿ ನೀವು ದೇವರ ಆಶೀರ್ವಾದಗಳು ಬರುವುದನ್ನು ನೋಡುತ್ತೀರಾ. Third thing we saw that if we seek the Lord, we can see blessings in our life, in our families. ಮತ್ತು ಮೂರನೇದಾಗಿ ನಾವು ನೋಡಿದೆವು, ನಾವು ದೇವರ ಮೊರೆ ಹೋಗುವಾಗ, ಆತನನ್ನು ಹುಡುಕುವಾಗ ನಮ್ಮ ಮತ್ತು ನಮ್ಮ ಕುಟುಂಬದ ಮೇಲೆ ನಾವು ಆಶೀರ್ವಾದಗಳನ್ನು ನೋಡಬಹುದು. We meditated upon so many things, how God can do things in our life when we seek God, and it will be a great blessing to us in our families. ಮತ್ತು ನಾವು ಅನೇಕ ಕಾರ್ಯಗಳಿಂದ ನೋಡಿದೆವು ಯಾವ ರೀತಿಯಲ್ಲಿ ನಾವು ದೇವರ ಮೊರೆ ಹೋಗುವಾಗ ಮತ್ತು ದೇವರನ್ನು ಹುಡುಕುವಾಗ ಎಲ್ಲದರಲ್ಲಿಯೂ ನಮಗೆ ದೇವರು ಆಶೀರ್ವಾದಗಳನ್ನು ನೀಡುತ್ತಾನೆ ಎಂದು. Bible says, seek ye first the kingdom of God and His righteousness, and all things shall be added unto us. ಸತ್ಯವೇದವು ಹೇಳುತ್ತದೆ, ನಾವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ಮೊದಲನೇದಾಗಿ ತವಕ ಪಡಬೇಕು, ಆಗ ನಮಗೆ ಬೇಕಾದ ಎಲ್ಲಾ ಕಾರ್ಯಗಳು ದೊರೆಯುತ್ತದೆ ಎಂದು. We meditated upon the prayer life of Jesus, that how he sought God and how God used him for 3.5 years to do a successful ministry in this world. ಮತ್ತು ನಾವು ಯೇಸು ಕ್ರಿಸ್ತನ ಜೀವಿತದಿಂದಲೂ ಸಹ ನೋಡಿದೆವು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥಿಸುತ್ತಾ ಇದ್ದನು ಮತ್ತು ಮಾಡುವಂತ ಎಲ್ಲಾ ಕೆಲಸದಲ್ಲಿಯೂ ಮೊದಲನೇದಾಗಿ ದೇವರ ಮೊರೆ ಹೋಗುತ್ತಾ ಇದ್ದನು. ಆದ ಕಾರಣದಿಂದಾಗಿ ಆತನು ಈ ಭೂಮಿಯ ಮೇಲೆ ಮಾಡಿದಂತಹ 3.5 ವರ್ಷದ ಸೇವೆಯು ಯಶಸ್ವಿಯಾಗಿತ್ತು ಎಂದು. Jesus set an example to seek God in every time, in every day, for every situations in our lives. ಮತ್ತು ಯೇಸು ನಮಗೆ ಕಲಿಸುತ್ತಾರೆ, ನಮ್ಮ ಜೀವನದ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣವು, ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಸಹ ನಾವು ದೇವರ ಮೊರೆ ಹೋಗಬೇಕು ಎಂದು. Today I want to tell about how Jesus taught his disciples to seek God and to pray to God. ಮತ್ತು ಇವತ್ತು ನಾನು ಹೇಳಿಕೊಡಲಿದ್ದೇನೆ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಪ್ರಾರ್ಥಿಸಬೇಕು ಎಂದು ಹೇಳಿಕೊಟ್ಟನು. Jesus taught his disciples how to pray and to seek God in their lives. ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಯಾವ ರೀತಿಯಲ್ಲಿ ಅವರು ಪ್ರಾರ್ಥಿಸಬೇಕು ಮತ್ತು ಯಾವ ರೀತಿಯಲ್ಲಿ ಅವರು ದೇವರನ್ನು ಹುಡುಕಬೇಕು ಎಂದು ಹೇಳಿಕೊಟ್ಟರು. The disciples saw all those miracles what Jesus was doing, and they saw a close relationship with Jesus, that how Jesus was going in the morning to seek God and the evening to submit to God everything whatever he was doing it for the glory of God. ಮತ್ತು ಯೇಸುವಿನ ಶಿಷ್ಯರು ಸಹ ಆತನಿಗೆ ತುಂಬಾ ಹತ್ತಿರವಾಗಿದ್ದರು ಮತ್ತು ಆತನು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ತುಂಬಾ ಹತ್ತಿರದಿಂದ ನೋಡಿದರು. ಅದು ಮಾತ್ರವಲ್ಲದೆ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಬೆಳಗಿನ ಜಾವ ಆತನು ದೇವರ ಜೊತೆ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುತ್ತಾ ಇದ್ದನು ಮತ್ತು ರಾತ್ರಿಯ ಹೊತ್ತಿನಲ್ಲೂ ಸಹ ಎಲ್ಲವನ್ನು ದೇವರ ಕೈಗೆ ಸಮರ್ಪಿಸುತ್ತಾ ಇದ್ದನು, ಎಲ್ಲವನ್ನು ಸಹ ಅವರು ನೋಡುತ್ತಾ ಇದ್ದರು. Today I want to tell you, every situation, for every decision, learn to seek God. As long as you seek God and you look to God for everything in your life, you can see the blessings of God coming upon your life and your family. ಇವತ್ತು ಸಹ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಸನ್ನಿವೇಶಗಳು ಇದ್ದರೂ ಸಹ ಪ್ರತಿ ಸನ್ನಿವೇಶದ ಮಧ್ಯದಲ್ಲಿಯೂ ನೀವು ದೇವರನ್ನು ಹುಡುಕುವುದನ್ನು ಕಲಿತುಕೊಳ್ಳಿರಿ. ಆಗ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾನೆ. The disciples saw Jesus seeking God and they asked Jesus, Lord, teach us how to pray or how to seek God in our lives. ಮತ್ತು ಶಿಷ್ಯರು ಸಹ ಯೇಸು ಯಾವ ರೀತಿಯಲ್ಲಿ ತಂದೆಯ ಜೊತೆ ಹತ್ತಿರವಾಗಿದ್ದರು ಎಂದು ನೋಡುತ್ತಾ ಇದ್ದರು. ಆದ ಕಾರಣ ಅವರು
ಬಂದು ಯೇಸು ಕ್ರಿಸ್ತನ ಬಳಿ ಕೇಳುತ್ತಾರೆ, ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು ಎಂದು ನಮಗೆ ತಿಳಿಸಿಕೊಡಿ. Jesus taught them a simple prayer for them to seek God and to look to God and to pray to God. ಮತ್ತು ಯೇಸು ಕ್ರಿಸ್ತನು ಸಹ ಆತನ ಶಿಷ್ಯರಿಗೆ ಯಾವ ರೀತಿಯಲ್ಲಿ ಸರಳವಾಗಿ ಅವರು ಪ್ರಾರ್ಥಿಸಬಹುದು ಮತ್ತು ತಂದೆಯ ಬಳಿ ಹೋಗಬಹುದು ಎಂದು ತಿಳಿಸಿದರು. If you see in the book of Matthew chapter 6 verses 9 to 13, it speaks about the prayer or to seek God, that how Jesus sought God for his life. ಮತ್ತಾಯ 6:9-13 ನಾವು ಓದುವಾಗ ಅಲ್ಲಿ ನಾವು ನೋಡುತ್ತೇವೆ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಹೇಳಿಕೊಟ್ಟನು ಸರಳವಾಗಿ ಪ್ರಾರ್ಥಿಸಲು ಎಂದು. When the disciple asked Jesus how we need to seek God or how to pray to God, Jesus said, then this is how you should pray. He said, Father, our Father in heaven, hallowed be your name, your kingdom come, your will be done on earth as it is in heaven. ಮತ್ತು ಅವರು ಯಾವ ರೀತಿಯಲ್ಲಿ ಪ್ರಾರ್ಥಿಸಬಹುದು ಎಂದು ಕೇಳಿದಾಗ ಯೇಸು ಕ್ರಿಸ್ತನು ಈ ರೀತಿಯಾಗಿ ಉತ್ತರಿಸುತ್ತಾನೆ, ಪರಲೋಕದಲ್ಲಿ ಇರುವಂತಹ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎನ್ನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ ಮತ್ತು ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರಲಿ. In other words, when we seek God, we need to glorify God and bless the name of the Lord, because God has been able to do everything in our life, and we need to lift up the name of God in our prayer and when we seek God in our lives. ಇದಕ್ಕೆ ಅರ್ಥ ಏನೆಂದು ನೋಡುವಾಗ, ನಾವು ದೇವರ ಮೊರೆ ಹೋಗುವಾಗ, ಆತನನ್ನು ಹುಡುಕುವಾಗ ಮೊದಲನೆಯದಾಗಿ ನಾವು ಆತನ ನಾಮವನ್ನು ಮೇಲಕ್ಕೆ ಎತ್ತಬೇಕು ಮತ್ತು ಆತನನ್ನು ಯಾವಾಗಲೂ ಸ್ತುತಿಸುತ್ತಾ ಇರಬೇಕು. ಯಾಕೆಂದರೆ ಆತನು ಮಾತ್ರ ನಮಗೆ ಬೇಕಾದ ಎಲ್ಲಾ ಕಾರ್ಯಗಳನ್ನು ಮಾಡಲು ಯೋಗ್ಯವುಳ್ಳ ದೇವರಾಗಿದ್ದಾನೆ. And we need to declare as we seek God for God's kingdom to come onto this earth as it is in heaven. ಮತ್ತು ನಾವು ಆತನನ್ನು ಹುಡುಕುವಾಗ ಈ ರೀತಿಯಾಗಿ ಪ್ರಾರ್ಥಿಸಬೇಕು, ದೇವರೇ ನಿಮ್ಮ ಒಂದು ರಾಜ್ಯವು ಈ ಭೂಲೋಕದಲ್ಲಿ ಸ್ಥಾಪಿಸಲ್ಪಡಬೇಕು ಎಂದು ಪ್ರಾರ್ಥಿಸಬೇಕು. And the word, God's word says, and the prayer teaches us that to give us today our daily bread and forgive us our debts, and also the debts are forgiven our debtors. ಮತ್ತು ಈ ರೀತಿಯಾಗಿ ಅದು ಹೇಳುತ್ತದೆ, ನಮ್ಮ ಅನುದಿನದ ಆಹಾರವನ್ನು ನಮಗೆ ದೊರೆಯುವಂತೆ ದಯಪಾಲಿಸಿರಿ, ಅದಾದ ನಂತರ ನಾವು ಮಾಡಿದ ತಪ್ಪನ್ನು ಕ್ಷಮಿಸಿರಿ ಮತ್ತು ನಾವು ಬೇರೆಯವರು ನಮಗೆ ಮಾಡಿರೋ ತಪ್ಪನ್ನು ಕ್ಷಮಿಸುತ್ತೇವೆ. This entire Lord's prayer is being taught how to look to God and how to ask God to lead us in every walk of our lives. ಮತ್ತು ಈ ಕರ್ತನ ಪ್ರಾರ್ಥನೆಯನ್ನು ನಾವು ನೋಡುವಾಗ ಅದು ನಮಗೆ ಏನು ತಿಳಿಸುತ್ತದೆ ಅಂದರೆ ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು ಮತ್ತು ಯಾವ ರೀತಿಯಲ್ಲಿ ಯಾವ ಅಂಶಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥಿಸಬೇಕು ಎಂದು. When you seek God in your life, that should be every day on priority, then you can see the blessings of God in your lives. ಮತ್ತು ನೀವು ದೇವರ ಮೊರೆ ಹೋಗುವಾಗ, ಆತನನ್ನು ಹುಡುಕುವಾಗ ಇದನ್ನು ನೀವು ಅನುದಿನವೂ ಮಾಡಬೇಕು ಮತ್ತು ಅದಕ್ಕೆ ನೀವು ಮೊದಲನೆಯ ಸ್ಥಾನವನ್ನು ನೀಡಬೇಕು. ಆಗ ಮಾತ್ರ ನೀವು ಆಶೀರ್ವಾದಗಳು ಬರುವುದನ್ನು ನೋಡುತ್ತೀರಾ. You need to learn to seek God and to practice every day to go to Him for everything in your lives. ನೀವು ಪ್ರತಿಯೊಂದು ಸನ್ನಿವೇಶದಲ್ಲೂ ಸಹ ಆತನ ಮೊರೆ ಹೋಗಬೇಕು. ಅದು ಮಾತ್ರವಲ್ಲದೆ ನೀವು ಪ್ರತಿದಿನ ಆತನ ಪ್ರಸನ್ನತೆಗೆ ಹೋಗುವ ಒಂದು ಅಭ್ಯಾಸವನ್ನು ನೀವು ಮಾಡಿಕೊಳ್ಳಬೇಕು. Jesus' prayer life was his source of power. That's why he was able to do so many miracles which the Bible speaks about it. ಮತ್ತು ಯೇಸುವಿನ ಒಂದು ಪ್ರಾರ್ಥನೆಯ ಜೀವಿತ ಅದೇ ಆತನಿಗೆ ಆತನ ಸೇವೆಯಲ್ಲಿ ಒಂದು ಶಕ್ತಿಯನ್ನು ನೀಡುತ್ತಾ ಇತ್ತು ಮತ್ತು ಆತನಿಗೆ ಅದ್ಭುತಗಳನ್ನು ಮಾಡಲು ಸಹಾಯ ಮಾಡುತ್ತಾ ಇತ್ತು. Whatever Jesus did in this world in this 3.5 years, which signifies that it all came from Abba Father, and what he heard and he was able to do it in the name of Jesus, in the name of the Father. ಮತ್ತು ಆತನು ಈ ಭೂಲೋಕದಲ್ಲಿ ಇರುವಾಗ ಏನೆಲ್ಲ ಮಾಡಿದನೋ ಅದೆಲ್ಲವೂ ಸಹ ಆತನ ಪರಮ ತಂದೆ ಆತನಿಗೆ ಹೇಳಿದ ಪ್ರಕಾರವಾಗಿಯೇ ಆತನ ನಾಮದ ಮಹಿಮೆಗಾಗಿ ಎಲ್ಲವನ್ನು ಮಾಡಿದನು. Whatever Jesus did, it flowed from the connection with the Father. That's why we were able to see all those miracles. We saw deaf hearing, blind seeing, cripple getting up walking, dead risen. All those miracles what Jesus did, we were able to see because it happened because Jesus sought the Lord and God used Jesus for his glory. ಮತ್ತು ಆತನಿಗೆ ತಂದೆಯ ಜೊತೆ ಇದ್ದಂತಹ ಒಂದು ಸಂಪರ್ಕದಿಂದಾಗಿ ಮತ್ತು ಆತನು ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಸಹ ಆ ತಂದೆಯ ಮೊರೆ ಹೋಗುತ್ತಿದ್ದ ಕಾರಣದಿಂದಾಗಿಯೇ ತಂದೆಯು ಆತನನ್ನು ಉಪಯೋಗಿಸುತ್ತಾ ಇದ್ದನು. ಆದ ಕಾರಣದಿಂದಾಗಿ ನಾವು ನೋಡಬಹುದು ಆತನ ಸೇವೆಯಲ್ಲಿ ಅದ್ಭುತವಾದ ಕಾರ್ಯಗಳು ನಡೆಯುತ್ತಾ ಇತ್ತು. ಕುರುಡರಿಗೆ ಕಣ್ಣು ನೋಡಲು ಸಾಧ್ಯವಾಯಿತು, ಕಿವುಡರಿಗೆ ಕಿವಿ ಕೇಳಿಸುತ್ತಾ ಇತ್ತು ಮತ್ತು ಕುಂಟರು ಸಹ ಎದ್ದು ನಡೆಯುತ್ತಾ ಇದ್ರು, ಸತ್ತವರು ಸಹ ಎದ್ದು ಏಳುತ್ತಾ ಇದ್ದರು. John chapter 5 verses 19, it clearly says the son cannot do nothing by himself, he can do only what he sees his father doing. ಯೋಹಾನ 5:19 ಈ ರೀತಿಯಾಗಿ
ಹೇಳುತ್ತದೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು. When you have that connection and relationship with God, everything will be aligned in your life, including your job, your family, your children's life, because you seek God and God will direct your directions and He will give you the right path for you to be blessed in your life. ಮತ್ತು ನೀವು ಸಹ ದೇವರ ಜೊತೆ ಒಂದು ಸಂಪರ್ಕವನ್ನು ಹೊಂದಿಕೊಂಡಿರುವಾಗ, ದೇವರ ಜೊತೆ ಒಂದು ಸಂಬಂಧವನ್ನು ನೀವು ಬೆಳೆಸಿಕೊಳ್ಳುವಾಗ, ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಪ್ರತಿ ಕಾರ್ಯದಲ್ಲಿಯೂ ಸಹ ಮತ್ತು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಎಲ್ಲವೂ ಸಹ ದೇವರ ಯೋಜನೆಯ ಪ್ರಕಾರವಾಗಿ ಅದು ಇರುತ್ತದೆ ಮತ್ತು ದೇವರೇ ನಿಮ್ಮನ್ನು ನಡೆಸುತ್ತಾನೆ. You're seeking God or to pray unto God is your spiritual strength and effectiveness, which you can see the blessings of God coming in your life and in your families. ಮತ್ತು ನೀವು ದೇವರನ್ನು ಹುಡುಕುವಾಗ ಮತ್ತು ದೇವರ ಜೊತೆ ಸಂಬಂಧವನ್ನು ಬೆಳೆಸಿಕೊಳ್ಳುವಾಗ ನೀವು ಆತ್ಮಿಕವಾಗಿ ನಿಮ್ಮನ್ನು ಕಟ್ಟಿಕೊಳ್ಳುತ್ತೀರಾ ಮತ್ತು ಅದರ ಮುಖಾಂತರವಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸಹ ಆಶೀರ್ವಾದವಾಗಿ ಬದಲಾಗುತ್ತದೆ. Today, why things are not going good in your life, why you are seeing failure, because you have not sought the Lord or you are not able to seek God in the right way. I am telling you, when you start depending to seek God and to pray unto God, I am telling you everything will be blessing in your life. ಮತ್ತು ಇವತ್ತು ಸಹ ನಿಮ್ಮ ಜೀವಿತದಲ್ಲಿ ನೀವು ಇನ್ನು ಸೋಲುಗಳನ್ನು ನೋಡುತ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣವೇನೆಂದ್ರೆ ಇನ್ನೂ ಒಂದು ಸರಿಯಾದ ರೀತಿಯಲ್ಲಿ ನೀವು ದೇವರನ್ನು ಹುಡುಕುತ್ತಾ ಇಲ್ಲ ಮತ್ತು ನೀವು ಮಾಡುವಂತ ಪ್ರತಿ ಕಾರ್ಯದಲ್ಲಿಯೂ ಸಹ ನೀವು ದೇವರ ಮೇಲೆ ಅವಲಂಬಿತವಾಗಿ ಇಲ್ಲ. Every day start your day with a prayer. Start seeking God and keep that specific time to look to God and to sit in the presence of God and to submit to God everything whatever you do in your lives. ಮತ್ತು ಇವತ್ತು ಸಹ ನೀವು ಆರಂಭಿಸಿರಿ, ಪ್ರತಿ ದಿನವೂ ಸಹ ನೀವು ದೇವರ ಜೊತೆ ಸಮಯವನ್ನು ಕಳೆಯಿರಿ ಮತ್ತು ಅದಕ್ಕಾಗಿ ನೀವೊಂದು ಸಮಯವನ್ನು ಇಟ್ಟುಕೊಳ್ಳಿರಿ ಮತ್ತು ಅದರ ಪ್ರಕಾರವಾಗಿ ನೀವು ದೇವರನ್ನು ಹುಡುಕಿರಿ. Keep away all the distraction in your life so that it should not become an hindrance for your connection with God in your life. ಮತ್ತು ಅದರ ಮಧ್ಯೆ ಬರುವಂತಹ ಯಾವುದೇ ರೀತಿಯಾದ ಅಡೆತಡೆಗಳು ಇದ್ದರೂ ಸಹ ಅದೆಲ್ಲವನ್ನು ನೀವು ಬಿಟ್ಟು ಹಾಕಿರಿ ಮತ್ತು ಆ ಸಮಯವನ್ನು ದೇವರಿಗಾಗಿ ನೀಡಿರಿ. Set aside a quiet time daily to seek God every day in your life so that the blessing can come in your life. ಮತ್ತು ಪ್ರತಿ ದಿನ ನೀವು ಒಂದು ಸಮಯವನ್ನು ಅದಕ್ಕಾಗಿ ಇಟ್ಟುಕೊಳ್ಳಿರಿ. ಆ ಸಮಯದಲ್ಲಿ ನೀವು ದೇವರನ್ನು ಮಾತ್ರ ಹುಡುಕಿರಿ, ಆಗ ನೀವು ಆಶೀರ್ವಾದವನ್ನು ನೋಡುತ್ತೀರಾ. Pray before you take any decision. Pray before anything you take the decisions regarding your family or your work, and seek the Lord and wait upon the Lord for God to direct your path. ಮತ್ತು ನೀವು ನಿಮ್ಮ ಕುರಿತಾಗಿ, ನಿಮ್ಮ ಕುಟುಂಬದ ಕುರಿತಾಗಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಅದಕ್ಕಿಂತ ಮುಂಚಿತವಾಗಿ ನೀವು ದೇವರ ಮೊರೆ ಹೋಗಿರಿ ಮತ್ತು ಆತನ ಯೋಜನೆಯನ್ನು ತಿಳಿದುಕೊಂಡು ಅದರ ಪ್ರಕಾರವಾಗಿ ನಡೆಯಿರಿ. Commit everything into the Lord's hand before the Satan attacks your life or the Satan brings failure. Commit everything and seek God so that God's protection will be there on all that whatever you do in your life. ಮತ್ತು ಸೈತಾನನು ಆತನ ದಾಳಿಯನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ, ಸೋಲನ್ನು ತರೋದಕ್ಕಿಂತ ಮುಂಚಿತವಾಗಿಯೇ ನೀವು ಎಲ್ಲವನ್ನು ದೇವರ ಕೈಗೆ ಒಪ್ಪಿಸಿಕೊಡಿರಿ, ದೇವರ ಮೊರೆ ಹೋಗಿರಿ, ಆಗ ಆತನ ಒಂದು ಸಂರಕ್ಷಣೆಯು ನಿಮ್ಮ ಮೇಲೆ ಇರುತ್ತದೆ. And always surrender everything to the will of God and say, God, if it is your will, you do this. If it is your will, you connect this. I am telling you, when you put it into the will of God, God will direct your path and you will never see failure. You will never see any kind of situation where the devil can come in your life or bring any failures in your life. ಮತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಎಲ್ಲವನ್ನು ದೇವರ ಯೋಜನೆಗೆ, ಆತನ ಚಿತ್ತಕ್ಕೆ ನೀವು ಒಪ್ಪಿಸಿಕೊಡಿರಿ, ಆಗ ಏನೇ ನಡೆದರೂ ಸಹ ನೀವು ಸೋಲನ್ನು ನೋಡುವುದಿಲ್ಲ. ಯಾಕೆಂದ್ರೆ ದೇವರ ಚಿತ್ತದ ಅನುಸಾರ ಎಲ್ಲವೂ ಸಫಲತೆಯಲ್ಲಿ ನಡೆಯುತ್ತದೆ. Don't only pray for yourself but learn to pray for others. When you intercede for others regularly, you can see a blessing, because if you pray for somebody's problem, God will release you from the problems what you face in your life. ಮತ್ತು ನೀವು ನಿಮಗಾಗಿ ಮಾತ್ರ ಪ್ರಾರ್ಥಿಸಬೇಡಿರಿ, ಆದರೆ ಬೇರೆಯವರಿಗಾಗಿಯೂ ಸಹ ಯಾವಾಗಲೂ ನೀವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ನೀವು ಬೇರೆಯವರ ಒಂದು ಸಮಸ್ಯೆಗಾಗಿ ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ನಿಮ್ಮ ಸಮಸ್ಯೆಯಿಂದ ಬಿಡುಗಡಿಸುತ್ತಾರೆ. Jesus' life shows us that powerful life is a prayerful life when we seek God every day in our life. ಮತ್ತು ಯೇಸುವಿನ ಒಂದು ಜೀವಿತವು ಅದು ನಮಗೆ ತೋರಿಸುತ್ತದೆ, ಒಂದು ಶಕ್ತಿಯುತವಾದ ಜೀವಿತ ಎಂದರೆ ಅದು ಒಂದು ಪ್ರಾರ್ಥನೆ ಭರಿತವಾದ ಜೀವನವಾಗಿರುತ್ತದೆ. If we want to walk in victory or wisdom or a purpose of God, we must follow Jesus' example in our lives. ಮತ್ತು ನಾವು ಸಹ ಜಯದಲ್ಲಿ ನಡೆಯಬೇಕು ಮತ್ತು ಒಂದು ಪ್ರಯೋಜನ ಉಳ್ಳಂತಹ ಜೀವನವನ್ನು ಜೀವಿಸಬೇಕು ಎಂದರೆ ನಾವು ಸಹ ಯೇಸುವಿನ ಹಾದಿಯಲ್ಲಿ ನಡೆಯಬೇಕು. Seek first the kingdom of God and His righteousness, and all
things shall be added unto us. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. Many of them, they don't know to seek God, they don't know to pray to God, but I want to tell you, look to God and ask God, God teach me how to pray like how Jesus did. I am telling you, when you depend on Jesus, when you depend on God for His direction, I'm telling you, the Holy Spirit will guide us, the Holy Spirit will intercede for you, and it will help you to seek God in your life. ಮತ್ತು ಎಷ್ಟೋ ಜನರು ಹೇಳುತ್ತಾರೆ, ನನಗೆ ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು ಎಂದು ಅವರಿಗೆ ಗೊತ್ತಿರುವುದಿಲ್ಲ, ಯಾವ ರೀತಿಯಲ್ಲಿ ದೇವರ ಮೊರೆ ಹೋಗಬೇಕು ಎಂದು ಅವರಿಗೆ ಗೊತ್ತಿರುವುದಿಲ್ಲ. ಆದರೆ ನೀವು ದೇವರ ಪ್ರಸನ್ನತೆಗೆ ಹೋಗಿ ದೇವರ ಬಳಿ ನೋಡಿ ಕೇಳಿರಿ, ದೇವರೇ ನೀವು ಸಹ ನನಗೆ ಪ್ರಾರ್ಥಿಸಲು ಕಳುಹಿಸಿಕೊಡಿ ಎಂದು ಹೇಳುವಾಗ ಆತನು ಆತನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿಮಗೆ ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು, ಯಾವ ರೀತಿಯಲ್ಲಿ ಆತನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯಬೇಕು ಎಂದು ತಿಳಿಸುತ್ತಾನೆ. Look to God and ask God to God to provide you that hungerness to seek God and to pray, and that heart to long for His presence. Then God will be able to direct your path. ದೇವರನ್ನು ನೋಡಿ ಕೇಳಿರಿ, ದೇವರೇ ನನಗೆ ನಿಮ್ಮ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವ ಆ ಒಂದು ದಾಹವನ್ನು ನೀಡಿರಿ ಎಂದು ಯಾವಾಗಲೂ ಕೇಳುವಾಗ ಆತನು ಅದನ್ನು ನೀಡುತ್ತಾನೆ. Today we saw that how Jesus constantly looked to God for everything. How much more we need to look to God for all our needs in our lives. ನಾವು ನೋಡುತ್ತೇವೆ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ನಿರಂತರವಾಗಿ ಪ್ರತಿಯೊಂದು ಕಾರ್ಯಕ್ಕೂ ಸಹ ದೇವರ ಬಳಿ ಹೋಗುತ್ತಾ ಇದ್ದನು. ಹಾಗಾದ್ರೆ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ನಮ್ಮ ಎಲ್ಲ ಅಗತ್ಯತೆಗಳಿಗಾಗಿ ದೇವರ ಬಳಿ ಹೋಗಬೇಕು. Seek ye first the kingdom of God and His righteousness, and all things shall be added unto you. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. Your blessing to you and your family lies when you seek God and depend on God for every decision and ask God's will for it. Then you can see the blessings of God in your life, in your family. ನೀವು ದೇವರ ಮೊರೆ ಹೋಗುವಾಗ ಮತ್ತು ನೀವು ಮಾಡುವಂತ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಸಹ ನೀವು ದೇವರ ಮೇಲೆ ಅವಲಂಬಿಸಿ ಮಾಡುವಾಗ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆಶೀರ್ವಾದಗಳು ಬರುವುದನ್ನು ನೋಡುತ್ತೀರಾ. What is your situation? What are the problems? What you are going through? Just sit down. Whether you have been able to seek God for everything in your life, if you have failed to do that, I'm telling you, make a decision today as you're watching this program. Tell to God, Lord, create that hungerness. Lord, every day I need to have that strong relationship to seek you. Keep that specific time in your life so that God will be able to bless you in your life. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಸನ್ನಿವೇಶಗಳು ಇದ್ದರೂ ಸಹ ಇವತ್ತು ನೀವು ದೇವರ ಪ್ರಸನ್ನತೆಗೆ ಹೋಗಿರಿ. ಮತ್ತು ಇಲ್ಲಿಯವರೆಗೂ ನೀವು ಆ ರೀತಿ ಮಾಡದೇ ಇದ್ದರೂ ಸಹ ಇವತ್ತು ನೀವು ದೇವರನ್ನು ನೋಡಿ ಹೇಳಿರಿ, ದೇವರೇ ನನಗೆ ಒಂದು ದಾಹವನ್ನು ನೀಡಿರಿ ಮತ್ತು ನೀವು ಒಂದು ಸಮಯವನ್ನು ಇಡಿರಿ. ಆ ಸಮಯದಲ್ಲಿ ಏನೇ ನಡೆದರೂ ಸಹ ದೇವರಿಗೆ ನೀವು ಪ್ರಾರ್ಥನೆಯಲ್ಲಿ ಕಾಯುತ್ತಾರೆ. Seek first the kingdom of God and His righteousness. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. God will bless you in everything. ಮತ್ತು ದೇವರು ನಿಮ್ಮನ್ನು ಪ್ರತಿ ರೀತಿಯಲ್ಲಿಯೂ ಆಶೀರ್ವದಿಸುತ್ತಾನೆ. And He will provide you all your needs. You will never lack anything in your life. ಮತ್ತು ನಿಮ್ಮ ಯಾವುದೇ ಅಗತ್ಯಗಳು ಇದ್ದರೂ ಸಹ ಆತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಮತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಕೊರತೆಗಳು ಇರುವುದಿಲ್ಲ. Let's pray right now. ಈಗ ನಾವು ಪ್ರಾರ್ಥಿಸೋಣ. Father, we thank you, Lord, for this day, O God, as we have learned to seek you, Lord, all the days of our life, O God. Create that zeal and hungerness to seek you, Lord, all the days of our life, O God. ತಂದೆಯೇ, ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ನಮಗೆ ಕಲಿಸಿದ್ದೀರ ಯಾವ ರೀತಿಯಲ್ಲಿ ನಾವು ಪ್ರತಿ ಸನ್ನಿವೇಶದಲ್ಲಿಯೂ ಸಹ ನಿಮ್ಮ ಮೊರೆ ಬರಬೇಕು ಎಂದು, ಮತ್ತು ಇವತ್ತು ನಮಗೆ ಸಹಾಯ ಮಾಡಿರಿ ನಾವು ಪ್ರತಿ ಸನ್ನಿವೇಶದಲ್ಲೂ ನಿಮ್ಮ ಮೊರೆ ಬರಲು. Give us that heart to seek you, Lord, and your presence, O God. Help us to consistently, Lord, to look to you, Lord, for all our needs in our lives. ಮತ್ತು ನಿರಂತರವಾಗಿ ಯಾವುದೇ ರೀತಿಯಾದಂತಹ ಅಗತ್ಯಗಳು ಇದ್ದರೂ ಸಹ ನಾವು ಪೂರ್ಣ ಮನಸ್ಸಿನಿಂದ ನಿಮ್ಮ ಬಳಿ ಬರಲು ನಮಗೆ ಸಹಾಯ ಮಾಡಿರಿ. Forgive us, Lord, for all those things, whatever hastily we did in our life. We ask forgiveness, O God. Lord Jesus, come into our lives, come into our family, and come into our situations, O God. ಮತ್ತು ನಾವು ಬೇಗನೆ ತೆಗೆದುಕೊಂಡ ನಿರ್ಧಾರ ಮಾಡಿದಂತ ಕಾರ್ಯಗಳಿಗಾಗಿ ದೇವರೇ ನೀವು ನಮ್ಮನ್ನು ಕ್ಷಮಿಸಿರಿ, ಮತ್ತು ಯೇಸು ಕ್ರಿಸ್ತನೇ ಇವತ್ತು ನೀವು ನಮ್ಮ ಜೀವಿತದ ಒಳಗಾಗಿ ಬನ್ನಿರಿ. Lord, I believe that you are the Lord of my life. ಮತ್ತು ಯೇಸುವೇ, ನಾನು ನಂಬುತ್ತಾ ಇದ್ದೇನೆ ನೀವೇ ನಮ್ಮ ಜೀವನದ ಕರ್ತನಾಗಿದ್ದೀರಾ. Change every situation and every circumstances in our lives. ಎಲ್ಲ ಸನ್ನಿವೇಶಗಳನ್ನು ನೀವು ಬದಲಾಯಿಸಿರಿ. You are the Lord of my life. ನೀನೇ ನನ್ನ ಒಂದು ಜೀವನದ ಕರ್ತನಾಗಿದ್ದೀಯಾ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. Amen. Amen. I want to tell you, ನಾನು ನಿಮಗೆ ಹೇಳುತ್ತೇನೆ, learn to seek God. You will see the blessings of God in your life. ದೇವರನ್ನು ಹುಡುಕಲು ಕಲಿತುಕೊಳ್ಳಿರಿ, ಆಗ ಸನ್ನಿವೇಶಗಳು ಬದಲಾಗುತ್ತದೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
God is a miracle working God. ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂತಹ ದೇವರು. Today God is leading me to pray for the people who are going through blind eye vision and who are having problem in their eyesight. ಮತ್ತು ಇವತ್ತು ದೇವರು ನನ್ನನ್ನು ನಡೆಸುತ್ತಾ ಇದ್ದಾರೆ ಇಂಥವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಯಾರೆಲ್ಲ ಕಣ್ಣುಗಳಲ್ಲಿ ಕುರುಡರಾಗಿದ್ದಾರೆ ಸರಿಯಾಗಿ ನೋಡಲು ಸಾಧ್ಯವಿಲ್ಲ. If you are going through cataract eyes, if you are going through blur vision, or if you are not able to see in your eyes, get ready. The miracles of Jesus Christ is going to happen as you watch this television program. ಮತ್ತು ನಿಮ್ಮ ಕಣ್ಣುಗಳಲ್ಲಿ ನಿಮಗೆ ಕ್ಯಾಟ್ರಾಕ್ಟ್ ಇದ್ದರೆ ಇಲ್ಲ ಎಂದರೆ ಸರಿಯಾಗಿ ನೋಡಲು ಸಾಧ್ಯವಾಗುತ್ತಾ ಇಲ್ಲವೆಂದರೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗ ಮತ್ತು ನೀವು ಈ ಕಾರ್ಯಕ್ರಮವನ್ನು ನೋಡುವಾಗ ದೇವರು ಅದ್ಭುತವನ್ನು We ಮಾಡಲಿದ್ದಾರೆ. have seen these amazing miracles happening in all our meetings and crusades where people coming with blind eyes have been able to see for the glory of God. ಮತ್ತು ನಾವು ನಡೆಸುವಂತಹ ಅನೇಕ ಕೂಟಗಳಲ್ಲಿಯೂ ಸಹ ನಾನು ನೋಡಿದ್ದೇನೆ ಯಾವ ರೀತಿಯಲ್ಲಿ ಕುರುಡರಾಗಿ ಇದ್ದವರು ಅವರಿಗೆ ದೇವರು ಗುಣಮುಖ ಮಾಡಿ ಅವರು ನೋಡುತ್ತಾ ಇದ್ದರು. We are not the healer, but Jesus Christ is your healer, and when we pray in the name of Jesus, anything we ask in his name, he is able to do it for you. I'm telling you, get ready. Your vision is going to be restored and you are going to see in your eyes for the glory of God. ಮತ್ತು ನಾವು ನಿಮಗೆ ಒಂದು ಗುಣವನ್ನು ನೀಡುವಂತಹ ವ್ಯಕ್ತಿಗಳಲ್ಲ, ಆದರೆ ದೇವರು ಮಾತ್ರ ನಿಮಗೆ ಗುಣಪಡಿಸಲು ಸಾಧ್ಯವಾಗಿರುವಂತಹ ದೇವರು. ಮತ್ತು ನಾವು ಆತನ ನಾಮದಲ್ಲಿ ಏನೇ ಕೇಳಿಕೊಂಡರೂ ಸಹ ಆತನು ನಿಮಗೆ ಬೇಕಾದಂತಹ ದೃಷ್ಟಿಯನ್ನು ನೀಡುತ್ತಾನೆ. Keep your hand on the eyes which you are not able to see. I'm going to pray right now. ಮತ್ತು ಯಾವ ಕಣ್ಣಿನಲ್ಲಿ ನಿಮಗೆ ಸರಿಯಾಗಿ ನೋಡಲು ಸಾಧ್ಯವಿಲ್ಲವೋ ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳಿರಿ ಮತ್ತು ನಾನು ಈಗ ಪ್ರಾರ್ಥಿಸುತ್ತೇನೆ. Father, in the name of Jesus, we pray that your mighty hand will be there upon those people who are going through blindness. I bind every spirit of blindness to come out of them in Jesus' name. ಅದು ತಂದೆ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರಿಗಾಗಿ ಸಹ ಪ್ರಾರ್ಥಿಸುತ್ತಾ ಇದ್ದೇನೆ. ಯಾರೆಲ್ಲ ಕಣ್ಣಿನಲ್ಲಿ ಕುರುಡರಾಗಿದ್ದಾರೋ ಈಗಲೇ ಯೇಸುವಿನ ನಾಮದಲ್ಲಿ ಆ ಕುರುಡತನವು ಅದು ಹೊರಗಡೆ ಬರಲಿ. Every blind eyes problem be healed, because your word says you are the Lord who heals, and when we call upon you, you answer us and you deliver them, oh God, and you set them free in Jesus' name. ಮತ್ತು ದೇವರೇ ನಿಮ್ಮ ವಾಕ್ಯವು ಹೇಳುತ್ತದೆ ನೀವೇ ಗುಣಪಡಿಸುವಂತಹ ದೇವರಾಗಿದ್ದೀರಾ ಮತ್ತು ನಾವು ನಿಮ್ಮನ್ನು ನೋಡಿ ಕೂಗಿಕೊಳ್ಳುವಾಗ ನೀವು ಅನೇಕ ಕಾರ್ಯಗಳನ್ನು ಮಾಡುತ್ತೀರಾ. ಹಾಗಾಗಿ ಈಗ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. I command it in the name of Jesus with the anointing, with the authority. I command all the blind eyes to be open and see for the glory of God. ಮತ್ತು ನೀವು ನನಗೆ ನೀಡಿರುವಂತಹ ಅಭಿಷೇಕದಿಂದ ಮತ್ತು ನಾನು ಅಧಿಕಾರದಿಂದ ಆಜ್ಞಾಪಿಸುತ್ತಾ ಇದ್ದೇನೆ ಎಲ್ಲ ರೀತಿಯಾದಂತಹ ಕುರುಡತನವು ಅದು ಬಿಟ್ಟು ಹೋಗಲಿ ಮತ್ತು ಎಲ್ಲರೂ ಸರಿಯಾಗಿ ನೋಡಲಿ. Let every blind eyes be able to see, and Lord, rejoice, Lord, for we are going to rejoice for the testimony what is going to come for the glory of God. ಮತ್ತು ಎಲ್ಲ ಕುರುಡು ಕಣ್ಣುಗಳು ಸಹ ಈಗಲೇ ಅದು ದೃಷ್ಟಿಯನ್ನು ಹೊಂದಿಕೊಳ್ಳಲಿ ಮತ್ತು ಅವರು ಸಂತೋಷದಿಂದ ಸಾಕ್ಷಿಗಳಾಗಿ ಬದಲಾಗಲಿ. Jesus Christ is the Lord and you are the healer of God. ಮತ್ತು ಯೇಸು ಕ್ರಿಸ್ತನೇ ಕರ್ತನಾಗಿದ್ದಾನೆ ಮತ್ತು ನೀವೇ ಗುಣಪಡಿಸುವಂತಹ You ದೇವರು. should increase, we should decrease in Jesus' name. ಮತ್ತು ನೀವು ಮಾತ್ರ ಹೆಚ್ಚುವರಿಯಬೇಕು ಮತ್ತು ನಾವು ಕಡಿಮೆಯಾಗಬೇಕು ಯೇಸುವಿನ ನಾಮದಲ್ಲಿ. Amen. Amen. I want you to open your eyes. I want you to remove your hands and check your eyesight. If you are being healed, I want you to call onto the number what you are seeing on the screen. I'm telling you, get ready, because the eyes which was not able to see, you are seeing it for the glory of God. Give glory and give honor to the Lord, because Jesus Christ is the Lord of every healing. ಮತ್ತು ಈ ಸಮಯದಲ್ಲಿ ಸಹ ನೀವು ನಿಮ್ಮ ಕೈಗಳನ್ನು ತೆಗೆದು ಕಣ್ಣುಗಳಿಂದ ನೋಡಿರಿ. ನಿಮಗೆ ಸರಿಯಾಗಿ ನೋಡಲು ಸಾಧ್ಯವಾಗುತ್ತಾ ಇದೆ ಎಂದರೆ ನೀವು ಸ್ಕ್ರೀನ್ ನಲ್ಲಿ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳಿರಿ ಮತ್ತು ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.